ದೇಶಾನಿ ಏನು ಮಾಡ್ತಿದ್ಯಾ? ಡ್ರಾಯಿಂಗ್ ಮಾಡ್ಕೊಂಡು ಕೂತಿದ್ಯಾ? ಮಾಡೋಕ್ಕೆ ಕೆಲಸ ಇಲ್ವಾ? ಡ್ರಾಯಿಂಗ್ ಅಲ್ಲ ಇದು, ಮತ್ತೆ ಮೈಂಡ್ ಮ್ಯಾಪ್ ಅಂತಾರೆ. ಏನು ಮೈಂಡ್ ಮ್ಯಾಪ್ ತೋರಿಸು. ದಿಸ್ ಇಸ್ ಕಾಲ್ಡ್ ಮೈಂಡ್ ಮ್ಯಾಪ್. ಸುಳ್ಳು ಹೇಳ್ಬೇಡ, ಏನದು? ರಿಯಲಿ ತೋರಿಸಿಲಿ. ಸೋಷಿಯಲ್ ಕ್ಲಾಸ್ ವರ್ಕಲ್ಲಿ ನಾನು ಡ್ರಾಯಿಂಗ್ ಮಾಡ್ತೀನಾ? ತೋರಿಸಿ, ಏನೇನೋ ಏನು ಬರ್ದಿರೋದು? ಏನೋ ಆರಿಸನ್ ಅಂತೆ, ಡಿಸ್ಟೆನ್ಸ್ ಅಂತೆ, ಏನದು? ದಿಸ್ ಇಸ್ ದ ಮೈಂಡ್ ಮ್ಯಾಪ್. ದಿಸ್ ಇಸ್ ದ ಸನ್ and this is the earth. See, the sky is the horizon. Horizon means that we imagine that the sky and the sun will meet, but it do not happens in real. That is called horizon. And this is the distance between the sun and the earth. And this blue thing is called the coast. Mom, that did you have seen the beaches? Like here sand will be there, here beach will be there. When the water flows and touch the sand and go, it's the called coast. That is coast. This is the distance between the sun and the earth, and the sun gives us the light and the warmth. The earth is the third nearest planet to the sun. This is called the mind map. ಅರ್ಥ ಆಗ್ತಾ ಅಮ್ಮ? ಅರ್ಧಂಬರ್ಧ ಅರ್ಥ ಆಯ್ತು ಅಮ್ಮಿ, ಯಾಕಂದರೆ ನಾವು ಕನ್ನಡ ಮೀಡಿಯಮ್ ಓದಿರೋದಲ್ವಾ. ನೀನು ಇಂಗ್ಲೀಷಲ್ಲಿ ಹೇಳ್ತಿದ್ರೆ ನನಗೆ ಒಂದೊಂದು ಅರ್ಥ ಮಾಡ್ಕೊಳ್ಳೋ ಅಷ್ಟೊತ್ತು ನೀನು ಫಾಸ್ಟಾಗಿ ಹೇಳ್ಬಿಟ್ಟೆ, ಗೊತ್ತಾಗಲಿಲ್ಲ ನನಗೆ. ಕನ್ನಡದಲ್ಲಿ ಬರುತ್ತಾ? ಹೇಳು, ಕನ್ನಡ ಕ್ಲಿಯರಾಗಿ ಅರ್ಥ ಆಗುತ್ತೆ. ಕನ್ನಡ ಅಲ್ಲ, ಹೇಳು, ನಾನು ಅರ್ಥ ಮಾಡ್ಕೊತೀನಿ. ಇದನ್ನ ಮೈಂಡ್ ಮ್ಯಾಪ್ ಅಂತ. ಇದು ಸ್ಕೈ. ಇವಾಗ ಸನ್ ಇರುತ್ತಲ್ಲ, ನಮ್ಗೆ ಒಂದೊಂದ್ಸಲಿ ಒಂಥರ ಅನ್ಸುತ್ತೆ ಸ್ಕೈ ಮೂವ್ ಆಗ್ತಾ ಇರುತ್ತಲ್ಲ, ಸಣ್ಣ ಟಚ್ ಮೀಟ್ ಮಾಡುತ್ತೆ ಅಂದ್ರೆ ಟಚ್ ಆಗುತ್ತೆ ಅಂತ ನಮ್ಗೆ ಅನ್ಸುತ್ತೆ. ಆದ್ರೆ ಅದು ನಿಜವಾಗ್ಲೂ ಆಗಲ್ಲ, ಅದು ಇಮ್ಯಾಜಿನೇಷನ್ಸ್ ಆಗುತ್ತಲ್ಲ, ಅದನ್ನ ದ ಹಾರಿಸನ್ ಅಂತಾರೆ. ಮತ್ತೆ ಇದೇ ಅರ್ತ್ ಮತ್ತೆ ಸನ್ ಮಧ್ಯೆ ಇರೋ ಡಿಸ್ಟೆನ್ಸ್. ಅರ್ತ್ ಮೂರನೇ ನಿಯರೆಸ್ಟ್ ಪ್ಲಾನೆಟ್. ಮತ್ತೆ ನಮ್ಗೆ ಅರ್ತ್ ಲೈಟ್ ಮತ್ತೆ ವಾರ್ಮ್ತ್ ಕೊಡುತ್ತೆ. ಮತ್ತೆ ಇಲ್ಲಿ ಬ್ಲೂ ಕಲರ್ ಇರುತ್ತಲ್ಲ ಅರ್ಥಲ್ಲಿ, ಅದನ್ನ ಕೋಸ್ಟ್ ಅಂತಾರೆ. ಹೆಂಗೆ ಅಂದ್ರೆ ನೀವು ಬೀಚಸ್ ಅಲ್ಲಿ ನೋಡಿರ್ಬೋದು, ಅದು ಇಲ್ಲಿ ಸ್ಯಾಂಡ್ ಇರುತ್ತೆ ಅಲ್ವಾ, ಇಲ್ಲಿ ಫುಲ್ ಸ್ಯಾಂಡ್ ಇರುತ್ತೆ, ಕೋಸ್ಟಲ್ ಏರಿಯಾ ಅಂತಾರೆ, ಗೊತ್ತು. ಇಲ್ಲಿ ಫುಲ್ ಸ್ಯಾಂಡ್ ಇರುತ್ತೆ, ಇಲ್ಲಿ ಎಲ್ಲ ನೀರಿರುತ್ತೆ. ನೀರು ಬಂದು ಹಿಂಗ್ ಹೋಗುತ್ತಲ್ಲ, ಅವಾಗ ಅದು ಟಚ್ ಆಗೋದನ್ನ, ಇದು ಟಚ್ ಆಗುತ್ತಲ್ಲ, ಅವಾಗ ಸ್ಯಾಂಡಿಗೆ ಟಚ್ ಆಗಿ ಹೋದಾಗ ಸ್ಯಾಂಡು ಕೋಸ್ಟ್ ಅಂತಾರೆ. ಅವಾಗ ಅದು ಟಚ್ ಆಗಿ ಹೋಗುತ್ತಲ್ಲ, ಅದನ್ನ ಕೋಸ್ಟ್ ಅಂತಾರೆ. ಇದನ್ನ ಮೈಂಡ್ ಮ್ಯಾಪ್ ಅಂತಾರೆ. ಅಂದ್ರೆ ನಾವು ಇಮ್ಯಾಜಿನೇಷನ್ಸ್ ಏನಿರುತ್ತಲ್ಲ, ಅದನ್ನ ನಾವು ಡ್ರಾಯಿಂಗ್ ಮೂಲಕ ತೋರಿಸೋದು. ಹೌದಾ? ಏನಮ್ಮ ಫೋನ್ ಇಟ್ಕೊಂಡಿದ್ಯಾ? ವಿಡಿಯೋ ಮಾಡ್ತಾ ಇದೆಯಾ? ನಂಗೆ ಗೊತ್ತಿಲ್ಲ. ಇಲ್ಲಮ್ಮ, ಸುಮ್ಮನೆ ಫೋನ್ ಇಟ್ಕೊಂಡಿದ್ದೀನಿ ಕೈಯಲ್ಲಿ, ವಿಡಿಯೋ ಮಾಡ್ತಿಲ್ಲ. ವಿಡಿಯೋ ಮಾಡ್ತಾ ಇದೀಯಾ? ಏನೋ ಹೇಳ್ತಿದ್ದಲ್ಲ, ಅದಕ್ಕೆ ಮಾಡಿದೆ. ಏನೋ ನನ್ನ ಮಗಳು ಹೇಳ್ತಾ ಇದ್ದಾಳೆ ಅಂತ. ನೋಡು, ನನಗೆ ಕೆಲವೊಂದು ಗೊತ್ತಿಲ್ಲದೆ ಇರೋದೆಲ್ಲ ನೀನು ಹೇಳ್ಕೊಡ್ತೀಯ ಬಂಗಾರು. ಮೈಂಡ್ ಮ್ಯಾಪ್ ಅಂದರೆ ಬರೀ ಸೋಷಲ್ ಅಲ್ಲ ಮಾತ್ರ ಇರಲ್ಲ, ಎಲ್ಲ ಸಬ್ಜೆಕ್ಟ್ಸು ಮೈಂಡ್ ಮ್ಯಾಪ್ ಅಂತ ಬರುತ್ತೆ. ಇವಾಗ ನಾವು ಒಂದು ಚಾಪ್ಟರ್ ಕ್ಲಿಯರ್ ಮಾಡ್ತಿರ್ವಲ್ವಾ, ಚಾಪ್ಟರ್ ಇಂದ ನಮಗೆ ಒಂಥರ ಇಮ್ಯಾಜಿನೇಷನ್ ಆಗಿರುತ್ತೆ. ಆ ಥರ ಆಯಿತು, ಈ ಥರ ಆಯಿತು ಅಂದರೆ ಈ ಥರ ಆಗಿರ್ಬೋದು ಅಂತ. ಅದನ್ನ ನಾವು ಡ್ರಾಯಿಂಗ್ ಮೂಲಕ ತೋರಿಸೋದನ್ನ ಮೈಂಡ್ ಮ್ಯಾಪ್ ಅಂತ ಹೇಳ್ತಾರೆ. ಹೌದಾ? ಗುಡ್ಡಮ್ಮಿ, ಏನೇನೋ ಕ್ಲೀನಾಗಿ ತಿಳ್ಕೊಂಡಿದ್ಯಾ. ಸ್ಕೂಲಲ್ಲಿ ಏನು ಹೇಳ್ಕೊಡ್ತಾರೆ ಕ್ಲೀನಾಗಿ ತಿಳ್ಕೊ ಅಮ್ಮ. ನಮಗೆಲ್ಲ ಕನ್ನಡ ಮೀಡಿಯಮ್ ಅಲ್ವಾ ಅಮ್ಮ ಓದಿದ್ದು ನಾವು. ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ 5th ಸ್ಟ್ಯಾಂಡರ್ಡ್ಗೆ ನಮಗೆ ABCD ವಾಟ್ ಈಸ್ ಯುವರ್ ನೇಮ್ ಹೇಳ್ಕೊಡ್ತಿದ್ರು. ಸೊ ಅದಕ್ಕೆ ನಮಗೆ ಇವತ್ತಿಗೂ ಕಷ್ಟ ಆಗೋದು ನೋಡಿ. ಅದಕ್ಕೆ ಮಕ್ಕಳಿಗೆ ಕಷ್ಟ ಆಗಲಿ ಸುಖ ಆಗಲಿ, ಎಜುಕೇಷನ್ ಒಂದನ್ನು ಕರೆಕ್ಟಾಗಿ ನಾವು ಕೊಡಿಸ್ಬೇಕು ಅನ್ನೋದು. ನಾವು ಕಲಿದೇ ಇರೋದನ್ನು ಎಷ್ಟೋ ಕಲಿತಾರೆ. ದುಡ್ಡಿನ ಮುಖ ನೋಡಬಾರ್ದು, ಕಷ್ಟ ಆಗಲಿ ಸುಖ ಆಗಲಿ ಕಲಿಸ್ಬೇಕು ಅನ್ನೋದು. ಅದಕ್ಕೆ ನಾವು ಡಬಲ್ ಡಿಗ್ರಿಗಳು ಮಾಡಿದ್ರು, ಏನೇ ಮಾಡಿದ್ರು, ಇವತ್ತಿಗೂ ಕೂಡ ನಿಜವಾಗ್ಲೂ ಹೇಳಬೇಕಂದ್ರೆ ಇಂಗ್ಲೀಷ್ಗಳು ಕೆಲವೊಂದು ಓದ್ತೀವಿ ಬರಿತೀವಿ, ಬಟ್ ಫ್ಲೂಯೆಂಟ್ಲಿಯಿಂದ ಆರಾಮಾಗಿ ಸರಾಗವಾಗಿ ನಾವು ಕನ್ನಡ ಹೇಗೆ ಮಾತಾಡ್ತೀವೋ ಹಾಗೆ ಮಾತಾಡೋಕ್ಕೆ ಬರೋದಿಲ್ಲ. ಅದರಿಂದ ಸ್ವಲ್ಪ ನಾವು ಎಲ್ಲೋ ಕನ್ನಡ ಓದಿರೋರು ಹಿಂದೆ ಬೀಳ್ತೀವಿ ಅಂದ್ಕೊಳ್ತೀವಿ. ಇಂಗ್ಲೀಷ್ ಬರೋರು ಮಾತ್ರ ಬುದ್ಧಿವಂತರು ಅಂತಲೂ ಕೂಡ ನಾನು ಹೇಳೋದಿಲ್ಲ. ಅದು ಒಂದು ಭಾಷೆ, ಎಲ್ಲ ಭಾಷೆನೂ ನಾವು ಕಲಿಬೇಕು. ವ್ಯಾವಹಾರಿಕ ಜ್ಞಾನಕ್ಕಾಗಿಯಾರು ಇಂಗ್ಲೀಷ್ ಕಲೀಲೇಬೇಕು. ಆದರೂ ಕೂಡ ನಾವು ಇವತ್ತಿಗೂ ಹಿಂಜರಿತೀವಿ. ಅಂದರೆ ಕರೆಂಟ್ ಹೋಯ್ತು, ಸೊ ಕಟ್ಟಾಯಿತು. ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡಿದೆ. ನನ್ನ ಮಗಳು ಏನೇನೋ ಹೇಳ್ತಿದ್ಲು.
ಎಲ್ಲಿಗೆ ನಿಲ್ಲಿಸಿದ್ದೆ, ಹಿಂಜರಿತೀವಿ ಇವತ್ತಿಗೂ ಕೂಡ ನಾವು ಇಂಗ್ಲೀಷಲ್ಲಿ ಸರಾಗವಾಗಿ ಮಾತಾಡೋದಕ್ಕೆ ಹಿಂಜರಿತೀವಿ. ಎಲ್ಲೋ ಒಂದು ಹೆಜ್ಜೆ ಹಿಂದೆ ಬರ್ತೀವಿ ಅನಿಸುತ್ತೆ. ನಮಗೂ ಅದೇ ಬುದ್ಧಿವಂತಿಕೆ ಇದೆ, ನಮಗೂ ಅದೇ ಶಕ್ತಿ ಇದೆ, ಎಲ್ಲವೂ ಇದ್ದು ಕೂಡ ಈ ಒಂದು ಕಾರಣದಿಂದ ಹಿಂದೆ ಬೀಳ್ತೀವಿ. ಸೊ ನಾನು ಹೇಳೋದೊಂದೇ, ಎಲ್ಲ ಮಕ್ಳಿಗೆ ಎಷ್ಟೇ ಕಷ್ಟ ಆಗಲಿ, ನೀವು ಆಸ್ತಿ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಏನು ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಎಜುಕೇಷನ್ ಅನ್ನೋ ಒಂದು ಆಸ್ತಿನ ನೀವು ಕಷ್ಟಪಟ್ಟು ನಿಮಗೆ ಮೀರಿ ನೀವು ಆ ಮಕ್ಕಳಿಗೆ ಅದೊಂದು ಕೊಡಿಸ್ಬಿಡಿ. ಮಕ್ಕಳಿಗೆ ಅದು ಕೊನೆಯವರೆಗೂ ಉಳಿಯುತ್ತೆ. ಆಸ್ತಿ ಕೊನೆಯವರೆಗೂ ಉಳಿಯುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಈ ಎಜುಕೇಷನು, ಈ ವಿದ್ಯೆ ಅನ್ನೋ ಆಸ್ತಿ ಯಾರೂ ಕತ್ಕೊಳ್ಳೋಕ್ಕಾಗಲ್ಲ, ಅದು ಕೊನೆಯವರೆಗೂ ಇರುತ್ತೆ ಅಂತ ಹೇಳ್ತೀನಿ. ಸೊ ನನ್ನ ಮಗಳಿಗೆ ನಾನು ಪ್ರಿಯಾರಿಟಿ ಕೊಡ್ತಿರೋದೇ ಅದು. ಅವಳಿಗೆ ಒಂದೊಳ್ಳೆ ಎಜುಕೇಷನ್ ಕೊಡಿಸ್ಬೇಕು. ಅವಳು ಒಂದೊಳ್ಳೆ ಉನ್ನತ ಸ್ಥಾನದಲ್ಲಿರಬೇಕು. 100 ಜನ ಅವಳಿಗೆ ಚಪ್ಪಾಳೆ ತಟ್ಟಬೇಕು. ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಅನ್ನೋ ಭೇದ ಭಾವ ಮಾಡೋ ಈ ಕಾಲದಲ್ಲಿ ಒಂದು ಹೆಣ್ಣು ಮಗು ಇಷ್ಟು ದೊಡ್ಡ ಉನ್ನತ ಅಧಿಕಾರಿ ಆಗಿದೆಯಲ್ಲ ಅಂತ ನನ್ನ ಮಗು ಚಪ್ಪಾಳೆ ತಟ್ಟಬೇಕು. ಅದು ನನ್ನ ಕನಸು. ಇನ್ನು ಅವಳಿಗೆ ಅದು ಮಾಡಿಸಿಲ್ಲ, ಆಸ್ತಿ ಮಾಡಿಲ್ಲ, ಬಿಲ್ಡಿಂಗ್ ಕಟ್ಟಿಲ್ಲ, ಇದು ಯಾವುದೂ ಅಲ್ಲ. ನನ್ನ ಕನಸು ಅವಳನ್ನ ಕರ್ಕೊಂಡೋಗಿ ಒಂದೊಳ್ಳೆ ಅಧಿಕಾರಿಯಾಗಿ ಕೂಡಿಸ್ಬೇಕು. 100 ಜನಕ್ಕೆ ಅವಳು ಮಾದರಿ ಆಗಬೇಕು. ಹೆಣ್ಣು ಮಗು ಗಂಡು ಮಗುಗಿಂತ ಯಾವುದ್ರಲ್ಲೂ ಕಡಿಮೆ ಇಲ್ಲ ಅನ್ನೋ ಹಾಗೆ ಅವಳನ್ನ ನಾನು ಪಾಸಿಟಿವ್ ವೇಲಿ ಕರ್ಕೊಂಡು ಹೋಗಬೇಕು ಅಂತ ಅವಳನ್ನ ಇವತ್ತಿಂದನೇ ತಯಾರು ಮಾಡ್ತಾಯಿದ್ದೀನಿ. ಇದು ನನ್ನ ಕನಸು, ನನ್ನ ಮಗಳಿಗೋಸ್ಕರ ನಾನು ಮಾಡ್ತಿರೋದು. ತುಂಬ ಕನಸುಗಳಿದೆ. ಓದೋದ್ರದಲ್ಲಿ ಮಾತ್ರ ತುಂಬ ಕನಸುಗಳು ಇಟ್ಕೊಂಡಿದ್ದೀನಿ. ಒಂದೇ ಒಂದು ಕೇಳ್ಕೊಳ್ತೀನಿ ದೇವ್ರ ಹತ್ರ, ಅವಳಿಗೆ ಆರೋಗ್ಯ ಆಯಸ್ಸು ಒಂದು ಕೊಟ್ಬಿಡು. ನೆಕ್ಸ್ಟು ಏನೇನು ಮಾಡಬೇಕು ಎಲ್ಲವನ್ನು ನಾವು ಮಾಡಲಿಕ್ಕೆ ರೆಡಿ ಇದ್ದೀವಿ ಅಂತ ನಾನು ಕೇಳ್ಕೊತೀನಿ. ಯಾಕಂದರೆ ತುಂಬ ಜನ ಹೇಳ್ತಾರೆ ಒಂದೇ ಮಗು, ಅದು ಹೆಣ್ಣು ಮಗು ಗಂಡು ಮಗು ಬೇಡವಾ ಅಂತಾರೆ. ನಾನು ಹೇಳೋದೊಂದೇ, ನಾವು ತುಂಬ ಹಲ್ದೆಯವರು ಒಂದು ಎಜುಕೇಟೆಡ್ಗಳಾಗಿ ಈ ಕಾಲದಲ್ಲಿ ಹೆಣ್ಣು ಗಂಡು ಅನ್ನೋ ಭೇದ ಭಾವ ಮಾಡಲೇಬಾರ್ದು. ಆ ಥರ ಭೇದ ಭಾವ ಮಾಡ್ತಿದ್ದಾರೆ ಈ ಕಾಲದಲ್ಲೂ ಅಂದರೆ ಅವ್ರಿಗೆ ಎಜುಕೇಷನ್ ಕೊಟ್ಟು ಡಿಗ್ರಿಗಳು ತೊಗೊಂಡು ಕೂಡ ವೇಸ್ಟ್ ಅದು ಅಂತಲೇ ಹೇಳ್ತೀನಿ. ಸೊ ನನಗೆ ಒಂದೇ ಮಗು, ಅದು ಹೆಣ್ಣು ಮಗು ಆಗಿದ್ರೂ ತೊಂದರೆ ಇಲ್ಲ, ಒಂದು ಒಳ್ಳೆ ಸಂಸ್ಕಾರದಿಂದ, ಒಳ್ಳೆ ವಿದ್ಯೆಯಿಂದ, ಈ ಸಮಾಜಕ್ಕೆ ಒಳ್ಳೆ ಅಧಿಕಾರಿಯಾಗಿ, ಒಂದೊಳ್ಳೆ ಪ್ರಜೆಯಾಗಿ ರೂಪಿಸಬೇಕು ಅನ್ನೋದೇ ನನ್ನ ಕನಸು. ಸೊ ಆ ದಾರಿಲಿ ಕರ್ಕೊಂಡು ಹೋಗ್ತಾಯಿದ್ದೀನಿ. ಅದಕ್ಕೆ ತಕ್ಕಾಗೆ ನನ್ನ ಮಗುನೂ ಕೂಡ ಓದ್ತಿದೆ. ಆ ಮಗುಗೆ ನೋಡ್ತಾ ಇರೋ ನಿಮ್ಮೆಲ್ಲರ ಬ್ಲೆಸ್ಸಿಂಗ್ ಬೇಕು, ಆ ದೇವರ ಬ್ಲೆಸ್ಸಿಂಗ್ ಬೇಕು ಅಂತ ಹೇಳ್ತೀನಿ. ಆರೋಗ್ಯ ಆಯಸ್ಸು ಮೇಯ್ನ್ ಬೇಕು ಅಂತ ಹೇಳ್ತೀನಿ. ಈ ರೀತಿ ಚಿಕ್ಕ ಪುಟ್ಟದ ನಾನು ನೋಡ್ತಾ ಇರ್ಬೇಕಾದ್ರೆ ಏನು ಹೇಳಬೇಕು ಅನಿಸುತ್ತೆ ಅಲ್ಲಲ್ಲೇ ಈ ರೀತಿ ನಾನು ವಿಡಿಯೋಗಳನ್ನ ಹಾಕ್ತಿರ್ತೀನಿ. ಎಲ್ಲ ಪೇರೆಂಟ್ಸು ಇದೇ ಥರ ಸಕಾರಾತ್ಮಕವಾಗಿ ಯೋಚನೆಗಳನ್ನ ಮಾಡಿ ಒಳ್ಳೆ ದಾರಿಲಿ ಕರ್ಕೊಂಡೋಗಿ ಒಳ್ಳೆ ಓದನ್ನು ಓದಿಸಿ, ನಮಗೆ ಓದು ಬಂದಿಲ್ಲ ಅಂದರೂ ತೊಂದರೆ ಇಲ್ಲ, ಒಂದು ಟ್ಯೂಷನ್ಗೆ ಹಾಕಿ ಓದಿಸಿ ಬರೋರು ಆಲ್ಮೋಸ್ಟ್ ಈ ಕಾಲದಲ್ಲೆಲ್ಲ ಒಂದು PU ಡಿಗ್ರಿ ಮಾಡಿರ್ತೀರ. ಒಂದು ಮಕ್ಳಿಗೆ ಹೇಳ್ಕೊಡೋ ಅಷ್ಟು ನಾವು ಕಲಿತೇ ಇರ್ತೀವಿ. ಸೊ ಆ ಮಕ್ಕಳಿಗೆ ಸ್ವಲ್ಪ ಟೈಮ್ ಕೊಡಿ. ಟ್ಯೂಷನ್ಗಳಲ್ಲಿ ಎಲ್ಲ ಟ್ಯೂಷನ್ಗಳಲ್ಲೂ ಹೇಳ್ಕೊಡ್ತಾರೆ ಅಂತ ನಾನು ಹೇಳಲ್ಲ. ನಾವು ತಂದೆ ತಾಯಿಗಳು ಕೂತು ಹೇಳ್ಕೊಟ್ಟಷ್ಟು ನಮ್ಮ ಮಕ್ಕಳಿಗೆ ಯಾರೂ ಕೂಡ ಹೇಳಿಕೊಡೋದಿಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನೋ ಇನ್ನೊಂದೇನೋ ಹೇಳ್ತೀನಿ ಅಂತೀರ ನನ್ನ ಮಗಳು, ಏನಮ್ಮ? ಇವಾಗ ನಾನು ತೋರಿಸಿದ್ನಲ್ಲ, ಅದು ಡ್ರಾಯಿಂಗ್ ಇಂದ ಮೈಂಡ್ ಮ್ಯಾಪ್ ಮಾಡೋದು, ಇದು ರೈಟಿಂಗ್ ಇಂದ ಮೈಂಡ್ ಮ್ಯಾಪ್ ಮಾಡೋದು. ಹೇಗೆ ತೋರ್ಸೋದು? ಒಂದ್ಸಲಿ ತೋರ್ಸೋದು. ನಮ್ದು ಫಸ್ಟ್ ಚಾಪ್ಟರು ಸೋಷಿಯಲ್ದು ದ ಅರ್ತ್ ಇಂದ ಯೂನಿವರ್ಸ್ ಅಂತ ಇತ್ತು. ಫಸ್ಟ್ ದ ಅರ್ತ್ ಇಂದ ಯೂನಿವರ್ಸ್ ಅಂತ ಬರ್ಕೋತೀವಿ. ಅದರಲ್ಲಿ ಮೇನು ಸನ್ ಅಂತ ಬರ್ಕೋಬೇಕು. ಸನ್ನಲ್ಲಿ ಯೂನಿವರ್ಸ್ ಅಲ್ಲಿ ಏನೇನಿದೆ ಅಂತ, ಇಲ್ಲಿ ಅರ್ಥಲ್ಲಿ ಏನೇನಿದೆ, ಅದರಲ್ಲಿ ಸನ್ ಇದೆ, ಮೂನ್ ಇದೆ, ಸ್ಟಾರ್ಸ್ ಇದೆ, ವಾಟರ್ ಇದೆ, ಎಲ್ಲ ಇದೆ, ಲ್ಯಾಂಡ್ ಇದೆ. ಮತ್ತೆ ಇದು ಸೋಲಾರ್ ಸಿಸ್ಟಮ್ಸ್ 8 ಪ್ಲಾನೆಟ್ಸ್ ಇದೆ. 8 ಪ್ಲಾನೆಟ್ಸ್ ಅಲ್ಲಿ ಯಾವ್ದು ಅಂದ್ರೆ ಮೆರ್ಕ್ಯುರಿ, ವೀನಸ್, ಅರ್ತ್, ಮಾರ್ಸ್, ಜುಪಿಟರ್, ಸ್ಯಾಟರ್ನ್, ಯುರಾನಸ್ ಅಂಡ್ ನೆಪ್ಟ್ಯೂನ್. ಇದು ಮೇನ್ ಮೈಂಡ್ ಮ್ಯಾಪ್ ಅದಲ್ಲ. ಮತ್ತೆ ಕಾನ್ಸ್ಟಲೇಷನ್ ಅಂಡ್ ಗ್ಯಾಲಕ್ಸೀಸ್. ಕಾನ್ಸ್ಟಲೇಷನ್ಸ್ ಯಾವ್ಯಾವ ಕಾನ್ಸ್ಟಲೇಷನ್ಸ್ ಅಂದ್ರೆ ಸಪ್ತರ್ಷಿ, ಗ್ರೇಟ್ ಬಿಯರ್, ಲಿಯೋ ಅಂಡ್ ಹರ್ಕ್ಯೂಲ್ಸ್. ಇದು ಕಾನ್ಸ್ಟಲೇಷನ್ಸ್ ಅಲ್ಲಿ ಸ್ವಲ್ಪ, ಇನ್ನ ತುಂಬಾ ಕಾನ್ಸ್ಟಲೇಷನ್ಸ್ ಇದೆ, ಅಷ್ಟರಲ್ಲಿ ಇದು ಕೆಲವು. ಮತ್ತೆ ಇದು ಗ್ಯಾಲಕ್ಸೀಸ್, ಮಿಲ್ಕಿ ವೇ ಗ್ಯಾಲಕ್ಸಿ. ಇದು ಮಿಲ್ಕಿ ವೇ ಗ್ಯಾಲಕ್ಸಿ 1 ಬರ್ದಿದ್ದೀನಿ. ನಮ್ಮ ಗ್ಯಾಲಕ್ಸಿನೇ ಮಿಲ್ಕಿ ವೇ ಗ್ಯಾಲಕ್ಸಿ. ಬೇರೆ ತುಂಬಾ ಗ್ಯಾಲಕ್ಸೀಸ್ ಇದೆ, ಆದ್ರೆ ನಾನು ಬರ್ದಿರೋದು ಇದಷ್ಟೇ. ಇದು ರೈಟಿಂಗ್ ಮೈಂಡ್ ಮ್ಯಾಪ್. ಹೌದಾ? ಓಕೆ, ತೋರಿಸೆಲ್ಲರೂ ಓದೋರು. ಇದೆಲ್ಲ ನಾವು 8th 9th ಸ್ಟ್ಯಾಂಡರ್ಡಲ್ಲಿ ಓದಿದ್ದು ನೆನಪಮ್ಮಿ. ಅದು ಕನ್ನಡ ಮೀಡಿಯಮಲ್ಲಿ. ಇಂಗ್ಲೀಷ್ ವರ್ಡ್ಸು ನಮಗೆ ಸ್ವಲ್ಪ ಕಷ್ಟ ಅನಿಸುತ್ತೆ. ನಿನಗೇನೇ ಅರ್ಥ ಆಗಿಲ್ಲ ಅಂದರು ಅಮ್ಮ ಮತ್ತೆ ಒಂದು 10 ಸಲ ಆಗೋ ಟೀಚರ್ಸ್ನ ಕೇಳು, ಓಕೆ? ಇಲ್ಲ ಇಲ್ಲಿ ನಮ್ಮನ್ನು ಕೇಳು, ನಮಗೆ ಗೊತ್ತಿಲ್ಲ ಅಂದರೆ ಟೀಚರ್ಸ್ನ ಕೇಳು, ಹೇಳ್ಕೊಡ್ತಾರೆ, ಓಕೆ? ಗೊತ್ತಿಲ್ಲ ಅಂತ ಸುಮ್ಮನೆ ಕೂರಬಾರ್ದು, ಕೇಳಿ ತಿಳ್ಕೊಬೇಕು, ಆಯಿತಾ? ಅದ್ರ ಬಗ್ಗೆ ಎಲ್ಲ ಬರ್ಸ್ಬಿಟ್ಟೆ ಅದನ್ನ
ಬರ್ಸಿರೋದು. ನೋಡಿ ಇವಾಗ ನೀನು ಅರ್ಥ ಮಾಡ್ಕೊಂಡಿರೋದಕ್ಕೆ ಎಷ್ಟು ಚೆನ್ನಾಗಿ ಹೇಳೋಕ್ಕೆ ಇದು ಮಾಡ್ತೀಯ. ನೀನು ಅರ್ಥ ಮಾಡ್ಕೊಳ್ಳಿರೋ ಸುಮ್ಮನೆ ಅಲ್ಲಿ ಹೇಳಿದ್ನ ಕೇಳ್ಕೊಂಬಂದರೆ ನೀನು ಎಕ್ಸಾಮಲ್ಲಿ ಬರೆಯೋಕ್ಕೆ ಆಗೋದಿಲ್ಲ. ಮುಂದೆ ನೀನು ಎಕ್ಸಾಮಲ್ಲಿ ಬರೆಯೋದು ಬೇಡ, ನಿನ್ನ ಮುಂದೆ ಜನರಲ್ ನಾಲೆಜು ನಿನ್ನ ತಲೆಯಲ್ಲಿ ಏನೂ ಕೂಡ ಇರೋಲ್ಲ. ಸೊ ಅರ್ಥ ಆಗಲಿಲ್ಲ ಅಂದರೆ ಅಲ್ಲೇ ಮೇಡಮ್ನ ಟೀಚರ್ಸ್ನ ಕೇಳಬೇಕಾಯ್ತಾ. ಓಕೆ. ಎಲ್ಲರಿಗೂ ಏನು ಹೇಳ್ತೀಯಾ ಸ್ಟೂಡೆಂಟ್ ಮಕ್ಕಳುಗಳಿಗೆ? ನೀವು ಚೆನ್ನಾಗಿ ಓದಿ ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿ ಅಂತ ಹೇಳ್ತೀನಿ ನಾನು. ಸ್ಕೂಲಲ್ಲಿ ನಿನಗೆ ಹೆಂಗೆ ಅರ್ಥ ಮಾಡ್ಕೊತೀಯ ನೀನು? ಟೀಚರ್ಸ್ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ, ಅದನ್ನು ಕ್ವಶನ್ಸ್ ಕೇಳಿಕೊಂಡು ನಾನು ಅರ್ಥ ಮಾಡ್ಕೋತೀನಿ. ನಿಮ್ಮ ಸ್ಕೂಲಲ್ಲಿ ಯಾವ ಟೀಚರ್ಸ್ ನಿನಗೆ ಫೇವ್ರೇಟು? ಯಾರು ಚೆನ್ನಾಗಿ ಹೇಳ್ಕೊಡ್ತಾರೆ? ನನಗೆ ದಕ್ಷ ಮ್ಯಾಮ್ ಫೇವ್ರೇಟ್. ಹೌದಾ? ಸೋಷಿಯಲ್ ಟೀಚರ್. ಯಾವ ಸಬ್ಜೆಕ್ಟು? ಸೋಷಿಯಲಾ? ಯಾಕೆ ಬೇರೆ ಟೀಚರ್ಸ್ ಅಷ್ಟು ಇಷ್ಟ ಆಗಲ್ಲ ನಿನಗೆ? ಯಾಕಂದರೆ ಅವರು ತುಂಬ ಕೇರ್ ಮಾಡ್ತಾರೆ ಮತ್ತು ಚೆನ್ನಾಗಿ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ. ಎಷ್ಟೇ ಕ್ವಶನ್ಸ್ ಕೇಳಿದ್ರು ಎಷ್ಟಮ್ಮ ಕೇಳ್ತೀಯ ಹಂಗೆ ಹಿಂಗೆ ಅಂತೆಲ್ಲ ಹೇಳಲ್ಲ, ಎಲ್ಲದಕ್ಕೂ ಆನ್ಸರ್ಸ್ ಹೇಳ್ತಾರೆ. ಥ್ಯಾಂಕ್ಸ್ ಹೇಳ್ಬಿಡು ದರ್ಶಾ ಮೇಡಮ್ಗೆ. ಥ್ಯಾಂಕ್ಸ್ ದಕ್ಷ ಮ್ಯಾಮ್. ನೋಡಿ, ನಾವು ಮನೇಲಿ ಹೇಳ್ಕೊಡೋದಲ್ಲ, ಮೇಯ್ನ್ ಅಲ್ಲಿ ಕೂಡ ಟೀಚರ್ಸ್ ಪಾತ್ರ ತುಂಬ ಇದೆ. ಅವರು ಎರಡನೇ ತಂದೆ ತಾಯಿಗಳು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಎಲ್ಲ ಟೀಚರ್ಸ್ಗಳು ಈ ರೀತಿ ಹೇಳ್ಕೊಟ್ಟಾಗ, ಈಗಿಂದ ಮಕ್ಕಳಿಂದ ಹೇಳ್ಕೊಟ್ಟಾಗ ಅವರು ಒಂದೊಳ್ಳೆ ಮುಂದೆ ಉದ್ಯೋಗಗಳನ್ನ ಪಡ್ಕೊಳ್ಳೋಕ್ಕಾಗಲಿ, ಒಂದೊಳ್ಳೆ ಸಂಸ್ಕಾರ ದಾರಿಲಿ ಹೋಗೋಕ್ಕಾಗಲಿ ಟೀಚರ್ಸ್ ಪಾತ್ರ ತುಂಬ ಇದೆ ಅಂತ ಹೇಳ್ತೀನಿ. ಈ ವಿಡಿಯೋನ ಇಲ್ಲೇ ಮುಗಿಸ್ತಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್ ಬಾಯ್. Bye bye. See you in the next video.